ಬಾಗಲಕೋಟೆಯಲ್ಲಿ ಶಿವಾಜಿ ಕಿಚ್ಚು ಮುಗಿಯುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತಣ್ಣಗಾಯಿತು ಅನ್ನುವಷ್ಟರಲ್ಲೇ ಮತ್ತೆ ಗದ್ದಲ ಉಂಟಾಗಿದೆ. ಹಿಂದೂ ಯುವಕರ ಬಂಧನಕ್ಕೆ ಹೋಗಿದ್ದಂಥ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಳೆದ ವಾರ ಬಾಗಲಕೋಟೆಯಲ್ಲಿ ನಡೆದಂತಹ ಕಲ್ಲು ತೂರಾಟ, ಶಿವಾಜಿ ಮೆರವಣಿಗೆಯ ಸಂದರ್ಭದಲ್ಲಿ, ಶಿವಾಜಿ ಜಯಂತಿಯ ಮೆರವಣಿಗೆಯ ಸಂದರ್ಭದಲ್ಲಿ ಅನ್ಯ ಕೋಮಿನ ಪ್ರಾರ್ಥನಾ ಮಂದಿರದಿಂದ ಕಲ್ಲುಗಳು ತೂರಿ ಬಂದುವು ಅನ್ನುವ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಹ ಪರಿಸ್ಥಿತಿ ತಹಬದಿಗೆ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಿಂದೂ ಸಮುದಾಯ ಯುವಕರನ್ನ ಅರೆಸ್ಟ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹೈಡ್ರಾಮಾ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಿಲ್ಲಾ ಓಣಿ, ಯಾಕೆಂದರೆ ಯಾವ ಸ್ಥಳ ಉದ್ವಿಗ್ನತೆಗೆ ಕಾರಣ ಆಗಿತ್ತು ಅದೇ ಕಿಲ್ಲಾ ಓಣಿಯಲ್ಲಿ ಧರಣಿಯನ್ನು ನಡೆಸಲಾಗಿದೆ. ಹಿಂದೂ ಸಮಾಜ ಹಾಗೂ ಪೊಲೀಸರ ನಡುವೆ ವಾಗ್ವಾದ ಆಗಿದೆ. ಮುತ್ತುಮಾಗಿ ಅನ್ನುವ ಯುವಕನನ್ನು ಎಳೆದು ಕಾರ್ನಲ್ಲಿ ಕೂರಿಸುವ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ. ಪೊಲೀಸರಿಗೆ ಅಡ್ಡ ನಿಂತು ಬಂಧಿಸದಂತೆ ಮಹಿಳೆಯರು ತಡೆ ಒಡ್ಡಿರುವಂಥದ್ದು, ಅಮಾಯಕರನ್ನು ಬಂಧಿಸ್ತಾ ಇದ್ದಾರೆ ಅಂತ ಪೊಲೀಸರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಊಟಕ್ಕೆ ತಾಟ ಹಾಕಿ ಕೊಟ್ಟಿದ್ರಿ, ಪೊಲೀಸರು 5-6 ಮಂದಿ ಬಂದ್ರಿ, ಒಳಗ್ರಿ ಅವ್ನ ಹೇಳ್ಕೊಂಡ್ ಬಂದ್ರಿ. ಯಾಕೆ ಹೇಳ್ಕೊಂಡ್ರಿ ಸರ್? ಯಾಕ್ರಿ ಏನ್ ತಪ್ಪು ಮಾಡ್ಯಾನ ಅಂದ್ರ ಏನಿಲ್ಲ, ಹಂಗ ಹೇಳ್ಕೊಂಡು ಹೋಗಿ ಜೀಪ್ನಾಗ ಹಾಕಿದ್ರ, ಕಾರ್ನ್ಯಾಗ್ರಿ ಹಾಕಿ